ಆಗಸ್ಟ್ 13ರ ಗುರುವಾರ ವಿಶೇಷ ಕಾರ್ಯಕ್ರಮ. ಅರಮನೆ ಮೈದಾನದಲ್ಲಿ ಹಳ್ಳಿ ಹಂಗಾಮ. ಬೆಂಗಳೂರಲ್ಲೇ ಉತ್ತರ ಕರ್ನಾಟಕದ ಕರಾಮತ್ತು. ನಾರಿಯರ ಖಡಕ್ ಆಟೋಟ. ನಾಗಪಂಚಮಿಯ ಅಸಲಿ ಥರ್ಸ್ಡೇ ಸ್ಟೋರಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಹಬ್ಬದ ಸಡಗರ ಮನೆ ಮಾಡಲಿದೆ. ಹೌದು, ಉತ್ತರ ಕರ್ನಾಟಕ ಭಾಗದ ಅತ್ಯಂತ ದೊಡ್ಡ ಹಬ್ಬಗಳಲ್ಲೊಂದಾದ ನಮ್ಮೂರ ನಾಗಪಂಚಮಿಯನ್ನ ಇದೇ ಆಗಸ್ಟ್ 13ರ ಗುರುವಾರದಂದು ರಾಜಧಾನಿಯಲ್ಲಿ ಅತ್ಯಂತ ವೈಭವದಿಂದ ಆಯೋಜಿಸಲಾಗಿದೆ. ಬೆಂಗಳೂರಿನ ಪ್ರತಿಷ್ಠಿತ ಅರಮನೆ ಮೈದಾನದ ಗಾಯತ್ರಿ ವಿಹಾರ ಪ್ರವೇಶ ದ್ವಾರದಲ್ಲಿರುವ ವೃಕ್ಷ ಸಾಂಪ್ರದಾಯಿಕ ಕಲಾಮಂಟಪದಲ್ಲಿ ಅಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಈ ಸಾಂಸ್ಕೃತಿಕ ಹಬ್ಬದ ರಂಗು ಅನಾವರಣಗೊಳ್ಳಲಿದೆ. ಹಳ್ಳಿಯ ಸೊಗಡನ್ನ ನಗರದ ಜನರಿಗೆ ಪರಿಚಯಿಸುವ ಮತ್ತು ಮರುಸೃಷ್ಟಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಸಂಪೂರ್ಣ ಗ್ರಾಮೀಣ ಶೈಲಿಯಲ್ಲಿಯೇ ರೂಪಿಸಲಾಗಿದೆ. ಇದಕ್ಕಾಗಿ ಕಲಾಮಂಟಪವನ್ನ ವಿಶೇಷ ಹಳ್ಳಿ ಶೈಲಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಇನ್ನು ಈ ಹಬ್ಬದ ಪ್ರಮುಖ ಆಕರ್ಷಣೆ ಎಂದರೆ ಭಾಗವಹಿಸುವ ಮಹಿಳೆಯರು ಸಾಂಪ್ರದಾಯಿಕ ಸೀರೆಯನ್ನ ಉಟ್ಕೊಂಡು ಬರಲಿದ್ದಾರೆ. ಹಳ್ಳಿಯ ಸೊಗಡಿನ ಕೋಲಾಟ, ಪಗಡಿ ಸೇರಿದಂತೆ 10 ಮನೋರಂಜನೆಯ ಆಟೋಟಗಳು ಇಲ್ಲಿ ರಂಜಿಸಲಿವೆ. ಅಷ್ಟೇ ಅಲ್ಲದೆ ಗ್ರಾಮೀಣ ಭಾಗದ ಕೌಶಲ್ಯವನ್ನ ನೆನಪಿಸುವಂತಹ ರೋಚಕ ಸ್ಪರ್ಧೆಗಳನ್ನು ಕೂಡ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಈ ವರ್ಣರಂಜಿತ ಸಾಂಸ್ಕೃತಿಕ ಆಚರಣೆಯಲ್ಲಿ ಹಾಲಿ ಹಾಗೂ ಮಾಜಿ ಮಹಿಳಾ ಸಚಿವರು, ಶಾಸಕಿಯರು ಮತ್ತು ವಿವಿಧ ಇಲಾಖೆಗಳಲ್ಲಿ ಮಹಿಳಾ ಸರ್ಕಾರಿ ಅಧಿಕಾರಿಗಳು ಸೇರಿದಂತೆ 100 ಮಹಿಳೆಯರು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮಹಿಳೆಯರಿಗೆ ಮಾತ್ರ ಅವಕಾಶವಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಶ್ರೀಮತಿ ರೇಣುಕಾ ಗೌಡ ಅವರನ್ನ ಸಂಪರ್ಕಿಸಬಹುದು. ಸಂಪರ್ಕಿಸಬೇಕಾದ ಸಂಖ್ಯೆ 9845954218 ಅಥವಾ 9845320326. ಈ ಸಂಖ್ಯೆಗೆ ಕರೆ ಮಾಡಿ ಸಂಪರ್ಕಿಸಬಹುದು. ನಮ್ಮ ಸಾಂಪ್ರದಾಯಿಕ ಮತ್ತು ಸಾಂಸ್ಕೃತಿಕ ಹಬ್ಬವನ್ನ ಮುಂದಿನ ಪೀಳಿಗೆಗೂ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸಾರ್ವಜನಿಕರು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ಆಯೋಜಕಿಯರಾದ ಶ್ರೀಮತಿ ಊರ್ವಿಳಾ ಕಳಸಾದ ಅವರು ಮನವಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿಶ್ವಪ್ರಕಾಶ್ ಟಿ ಮಲಗೊಂಡ, ASTV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.